ಅಂದರೆ ಶಾಂತಿಯ ದೇಶ ಅಂತ ಅಂದ್ಕೊಂಡಿದ್ದಾರೆ. ಒಂದು ಸಲ ಶಾಂತಿನೂ ಇರ್ತದೆ, ಒಂದು ಸಲ ಜನಾಚಾರನೂ ಕೂಡ ಸ್ವೀಕಾರ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಆ ಬಾಂಗ್ಲಾದೇಶಕ್ಕೆ ನಾವು ಕೊಡುವುದರ ಮೂಲಕವಾಗಿ ಮತ್ತು ಭಾರತ ದೇಶ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೇವೆ, ಈ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಆ ಬಾಂಗ್ಲಾದೇಶ ಮಾಡ್ತಾ ಇದೆ. ಹೀಗಾಗಿ ಬಾಂಗ್ಲಾದೇಶ 1971ರಲ್ಲಿ ನಮ್ಮ ವೀರ ಯೋಧರು ಬಹುಶಃ ಪ್ರಾಣವನ್ನು ತ್ಯಾಗವನ್ನು ಮಾಡಿ ಬಲಿದಾನವಾಗಿ ಇವತ್ತು ಆ ದೇಶ ಒಂದು ಪ್ರತ್ಯೇಕವಾಗಿರುವಂಥ ದೇಶ ಆಗಿರ್ಬೋದು. ಆದರೆ ನಾವು ಪಟ್ಟಿರುವಂಥ ಭಿಕ್ಷೆ ಹೊರತು ಮತ್ತೊಂದಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ತಾ ಇವತ್ತು ನಾನು ಭಾರತ ಸರ್ಕಾರ ವಿಶೇಷವಾಗಿ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ಯಾವ ವ್ಯಕ್ತಿ ಈ ಕೃತ್ಯಕ್ಕೆ ಒಂದು ಪಾತ್ರವನ್ನು ಮಾಡಿದ್ದಾನೆ, ಯಾವ ವ್ಯಕ್ತಿ ಸಾಹಸಕ್ಕೆ ಮುಂದಾಗಿದ್ದಾನೆ, ಆ ವ್ಯಕ್ತಿಯನ್ನು ಸೆರೆ ಹಿಡಿದು ಅವನಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಕೂಡ ಕೇಂದ್ರ ಮುಖಾಂತರವಾಗಿ ಆ ದೇಶಕ್ಕೆ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೇನೆ.